ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನೀವು ನನ್ನನ್ನು ಆರಿಸಿಕೊಳ್ಳಲಿಲ್ಲ, ನಾನೇ ನಿಮ್ಮನ್ನು ಆರಿಸಿಕೊಂಡಿದ್ದೇನೆ. ನೀವು ಲೋಕಕ್ಕೆ ಹೋಗಬೇಕು, ಸಫಲರಾಗಬೇಕು, ಆ ಫಲ ಶಾಶ್ವತವಾಗಿರಬೇಕೆಂದೇ ನಿಮ್ಮನ್ನು ನೇಮಿಸಿದ್ದೇನೆ. ಪ್ರಿಯರೇ, ನಮ್ಮ ರಕ್ಷಣೆ, ನಮಗೆ ದೇವರು ಕೊಟ್ಟ ಕರೆ ಅವರಿಂದಲೇ ಶುರುವಾದುದು. ದೇವರಿಂದಲೇ, ಕ್ರಿಸ್ತನಿಂದಲೇ. ಅವರೇ ನಮ್ಮನ್ನು ಆರಿಸಿಕೊಂಡಿತ್ತು. ನಮ್ಮ ಕರೆ ನಮ್ಮ ಸ್ವ ಆಯ್ಕೆ ಅಲ್ಲ. ಕೆಲವೊಮ್ಮೆ ನಾವು ಹೇಳಿದ್ದು ಅಥವಾ ಹೇಳಿದ್ದುಂಟು, ನಾನು ದೇವರನ್ನು ಕಂಡುಕೊಂಡೆ. ಖಂಡಿತ ಇಲ್ಲ. ನಮ್ಮನ್ನು ದೇವರು ಕಂಡುಕೊಂಡರು. ನಾವು ಕೇಳುವ, ಪ್ರಾರ್ಥಿಸುವ ಮೊದಲೇ ದೇವರು ನಮ್ಮನ್ನು ನೋಡಿದ್ರು, ನಮ್ಮನ್ನು ಕಂಡುಕೊಂಡ್ರು. ಜಗತ್ತು ಉಂಟಾಗುವ ಮೊದಲೇ ದೇವರು ನಮ್ಮನ್ನು ಕ್ರಿಸ್ತ ಯೇಸುವಿನಲ್ಲಿ ತಮ್ಮವರನ್ನಾಗಿ ಆರಿಸಿಕೊಂಡರು. ನಾವು ಪಾಪಿಗಳಾಗಿರುವಾಗಲೇ ಕ್ರಿಸ್ತ ಯೇಸು ನಮ್ಮನ್ನು ಪ್ರೀತಿ ಮಾಡಿದರು. ದೇವರು ನಮ್ಮನ್ನು ಕ್ರಿಸ್ತನಲ್ಲಿ ಆರಿಸಿದ ಮುಖ್ಯ ಉದ್ದೇಶ ಏನಾಗಿದೆ? ನೀವು ಲೋಕಕ್ಕೆ ಹೋಗಬೇಕು, ಸಫಲರಾಗಬೇಕು, ಆ ಫಲ ಶಾಶ್ವತವಾಗಿರಬೇಕು. ಅಂದರೆ ಆಧ್ಯಾತ್ಮಿಕ ಶಾಶ್ವತ ಫಲ ನಮ್ಮಿಂದ ದೇವರು ಬಯಸ್ತಾರೆ. ನಾವು ಆಧ್ಯಾತ್ಮಿಕವಾಗಿ ಬಂಜೆಯಾಗಿರಲು ದೇವರು ನಮ್ಮನ್ನು ಆರಿಸಲಿಲ್ಲ. ನಮ್ಮನ್ನು ರಕ್ಷಿಸಿ ಆರಿಸಿದ ಉದ್ದೇಶ ನಮ್ಮ ಮುಖಾಂತರ ದೇವರು ವಿಶ್ವಾಸದ ವಿಧೇಯತೆ ಬಯಸಿದ್ರು. ಪ್ರೀತಿ, ಪರಿಶುದ್ಧತೆ, ಸಾಕ್ಷಿ ಜೀವನ, ಸ್ವಾರ್ಥೀಕರಣ ಎಂಬ ಫಲ ಬಯಸುತ್ತಾರೆ. ಇಲ್ಲಿ ಲೋಕದ ಫಲ ಅಥವಾ ತಾತ್ಕಾಲಿಕ ಫಲ ತರಲು ದೇವರು ನಮ್ಮನ್ನು ಆರಿಸಲಿಲ್ಲ. ಹಣ, ಆಸ್ತಿ, ಹೆಸರುಗಳಿಕೆ, ವಿದ್ಯಾಭ್ಯಾಸ, ಇದು ಎಲ್ಲ ಅಳಿದು ಹೋಗುವಂಥದ್ದು. ಇದು ಶಾಶ್ವತವಾದುದಲ್ಲ. ಶಾಶ್ವತ ಫಲಕ್ಕಾಗಿ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ. ನಾವು ಯಾವಾಗ ವೈಯಕ್ತಿಕವಾಗಿ ಕ್ರಿಸ್ತನ ಪ್ರೀತಿಯನ್ನು ಅರಿತುಕೊಂಡು ಆತನಲ್ಲಿ ನೆಲೆಗೊಂಡಿರುತ್ತೇವೋ, ಕ್ರಿಸ್ತನು ನಮ್ಮ ಮುಖಾಂತರ ಪ್ರಕಟಗೊಳ್ತಾನೆ. ಕ್ರಿಸ್ತನೆಂಬ ಫಲ ಶಾಶ್ವತ ಫಲವಾಗಿದೆ. ಇಂದು ಏಸು ಕ್ರಿಸ್ತ ಎಂಬ ಫಲ ನಮ್ಮ ಮುಖಾಂತರ ಸಮೃದ್ಧಿಯಾಗಿ ಕಾಣಲ್ಪಡ್ತಾ ಇದ್ದಾನ. ಆಗ ಮಾತ್ರ ನಾವು ಅವರ ಶಿಷ್ಯರಾಗಿ ಬೆಳಗುತ್ತೇವೆ. ನಮ್ಮ ಪಿತನ ಆಸೆ ಏಸು ಕ್ರಿಸ್ತರು ನಮ್ಮೆಲ್ಲರ ರಕ್ಷಣೆಗಾಗಿ ಮಾಡಿದ ಆ ತ್ಯಾಗದ ಫಲ, ನನ್ನ ನಿನ್ನ ಬದಲಾಗಿ, ಮೈ ಸಬ್ಸ್ಟಿಟ್ಯೂಟ್ ಆಗಿ ಏಸು ಕ್ರಿಸ್ತರು ನಮಗಾಗಿ ಧರೆಗೆ ಬಂದರು. ಅವರು ಯಾತನೆ ಅನುಭವಿಸಿದ್ರು, ಶಿಲುಬೆಯಲ್ಲಿ ನಮಗಾಗಿ ಸತ್ತು 3ನೇ ದಿನ ಪುನರುತ್ಥಾನರಾದರು. ಇಂದು ನಾವು ಏಸು ಕ್ರಿಸ್ತರ ಕುರಿತಾದ ಶುಭ ಸಂದೇಶದಲ್ಲಿ ವಿಶ್ವಾಸ ಇಟ್ಟು ಅವರ ಪವಿತ್ರಾತ್ಮರನ್ನು ಪಡೆದು ಹೊಸ ಜೀವನ ಪ್ರಾರಂಭಿಸಿ ಏಸು ಕ್ರಿಸ್ತರ ಪ್ರತಿನಿಧಿಯಾಗಿ ಈ ಜಗದಲ್ಲಿ ಜೀವಿಸುವಾಗ ಅವರ ಕುರಿತಾದ ಶುಭ ಸಂದೇಶವನ್ನು, ಅಂದರೆ ಜೀವೋದ್ಧಾರ ತರುವ ಸ್ವಾರ್ಥೆಯನ್ನು ಸಾರಿದಾಗ ಖಂಡಿತ ನಮ್ಮ ಮುಖಾಂತರ ಪಿತನ ಮಹಿಮೆ ಬೆಳಗುವುದು. ಲೋಕದಲ್ಲಿ ಪಿಶಾಚಿಗೆ ಒಳಪಟ್ಟವರನ್ನು ಸ್ವಾರ್ಥೆ ಮುಖಾಂತರ ಕ್ರಿಸ್ತನಲ್ಲಿ, ಒಳಗಡೆ ಯೇಸು ಕ್ರಿಸ್ತರಲ್ಲಿ ಒಂದಾಗಿಸುವ ಆ ಸ್ವಾರ್ಥೆಯನ್ನು ನಾವು ಸಾರುವಾಗ ಖಂಡಿತ ನಮ್ಮ ಮುಖಾಂತರ ಕ್ರಿಸ್ತ ಬೆಳಗುತ್ತಾನೆ. ಕ್ರಿಸ್ತನೆಂಬ ಫಲ ನಮ್ಮ ಮುಖಾಂತರ ಕಾಣಲ್ಪಡುತ್ತದೆ. ಇವತ್ತು ನಮ್ಮನ್ನೇ ಪರಿಶೀಲಿಸಿ ನೋಡೋಣ. ನಾನು, ನೀವು ಕ್ರಿಸ್ತನಲ್ಲಿ ನೆಲೆಗೊಂಡಿದ್ದೇವ? ನನ್ನ ನಿನ್ನ ಜೀವಿತದ ಮುಖಾಂತರ ಶಾಶ್ವತವಾದ ಆಧ್ಯಾತ್ಮಿಕ ಫಲ ಬರುತ್ತಿದೆಯಾ? ಆಮೇನ್. ಪ್ರೈಸ್ ದ ಲಾರ್ಡ್.